ಫಲಾನುಭವಿಗಳಿಗೆ ಮೋಟಾರ್ ಪಂಪ್ ವಿತರಿಸಿದ ಜಯಚಂದ್ರ. ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಲು ಶಾಸಕರಿಂದ ಕರೆ. ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ನೀಡಲಾಗುವ ಮೋಟಾರ್ ಪಂಪ್ಗಳನ್ನು ಶಿರಾ ತಾಲೂಕಿನ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಶಿರಾ ಶಾಸಕ ಟಿಬಿ ಜಯಚಂದ್ರ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನೀಡಲಾಗಿರುವ ಮೋಟಾರು ಪಂಪ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಿದ್ರು. ಆಯ್ದ 10 ಫಲಾನುಭವಿಗಳಿಗೆ ಮೋಟಾರ್ ಪಂಪ್ ಅನ್ನು ವಿತರಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಜಯಚಂದ್ರ, ಪರಿಶಿಷ್ಟ ಜಾತಿಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಲು ರೂಪಿಸಲಾದ ಯೋಜನೆ ಇದಾಗಿದ್ದು, ರೈತರ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಅನ್ನು ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ಡಾ ಬಿಆರ್ ಅಂಬೇಡ್ಕರ್ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರ್ ಪಂಪ್ ಪಡೆದಿರುವ ಎಲ್ಲ ಫಲಾನುಭವಿಗಳು ಅದನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕೆಂದು ತಿಳಿಸಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 10 ಜನಕ್ಕೆ ಬೋರ್ ಕೊರೆದು ಮೋಟರ್ನ ಕೊಡುವಂತ ಕೆಲಸ ಬಾಕಿ ಇತ್ತು. ಇವತ್ತು ಮೋಟರ್ಗಳನ್ನ ಕೊಟ್ಟಿದ್ದೀವಿ, ಪೈಪು ಅದೆಲ್ಲದು ಕೂಡ ಕೊಟ್ಟಿದ್ದೀವಿ. ಒಟ್ಟು 41,50,000 ರೂಪಾಯಿನಷ್ಟು ಸಲಕರಣೆಗಳನ್ನ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 10 ಜನಕ್ಕೆ ಕೊಡುವಂತ ಕೆಲಸವನ್ನ ಮಾಡಿದ್ವಿ. ನಾವು ಯಾವಾಗ ಅದು ಮಂಜೂರಾತಿ ಬರ್ತದೆ ಬಂದ ಹಾಗೆ ಇದೇ ರೀತಿಯಾಗಿ ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಅವ್ರಿಗೆ ಕೊಡುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ವಿ. ಇದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಆಗಿರ್ತಕ್ಕಂಥದ್ದು ಇವತ್ತು ನಾವು ಕೊಟ್ಟಿದ್ದೇವೆ. ಬಹುಶಃ ಎಲ್ಲರಲ್ಲೂ ಕೂಡ ಒಂದು ಆಶಾಭಾವನೆ ಮೂಡ್ತಿದೆ. ನಾವು ಏನ್ ಬೇಕಾದ್ರೂ ಬೆಳಿಬಹುದು, ಹತ್ತಿ ಬೆಳಿಬಹುದು, ಕಡಲೆಕಾಯಿ ಬೆಳಿಬಹುದು ಅಂತಕ್ಕಂಥ ಭಾವನೆಗಳಿದೆ. ಬಡವರೆಲ್ಲರೂ ಕೂಡ SC ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಆಶಾಭಾವನೆ ಮೂಡಿಸ್ತಕ್ಕಂಥ ಒಂದು ಯೋಜನೆ ಇದಾಗಿದೆ. ಈ ಯೋಜನೆ ಯಶಸ್ವಿಯಾಗಲಿ, ಫಲಕಾರಿಯಾಗಲಿ, ಅವರಿಗೆ ಎಲ್ಲ ರೀತಿಯಾದಂತಹ ಸುಖ ಶಾಂತಿಯನ್ನು ಸಿಗುವಂತಹ ವಾತಾವರಣ ಸೃಷ್ಟಿಯಾಗಲಿ. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕುಳ್ಳ ರಾಧಾಕೃಷ್ಣ, ಯುವ ಮುಖಂಡ ಅಂಜನ್ ಕುಮಾರ್ ಸೇರಿದಂತೆ ವಿವಿಧ ಅಧಿಕಾರಿ ವರ್ಗದವರು ಹಾಜರಿದ್ದರು. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.